ಕರ್ನಾಟಕದ ಹಸ್ತ ಪಡಿಯಲ್ಲಿನ ದಿನಕ್ಕೊಂದು ಬೆಳವಣಿಗೆ ಹೈಕಮಾಂಡ್ ಪಾಲಿಗೆ ತಾಪತ್ರಯವಾಗ್ಬಿಟ್ಟಿದೆ. ಹೊಸ ಶಾಸಕರ ಬೆನ್ನಲ್ಲೇ ಎಂಎಲ್ಸಿಗಳು ಖರ್ಗೆ ಕೈಗೆ ಪತ್ರ ಇಟ್ಟು ಮಂತ್ರಿಗಿರಿಗೆ ಪಟ್ಟು ಹಿಡಿದಿದ್ದಾರೆ. ಮತ್ತೊಂದು ಕಡೆ ದಲಿತ ಸಿಎಂ ಚರ್ಚೆ ಹೊತ್ತಲ್ಲೇ ಪರಂ ದೆಹಲಿ ಪ್ರವಾಸಕ್ಕೆ ಸಜ್ಜಾಗಿದ್ದು ಸಸ್ಪೆನ್ಸ್ ಹೆಚ್ಚಿಸಿದ್ರೆ ಮಂತ್ರಿಗಿರಿ ಕನಸು ಕಾಣ್ತಾ ಇದ್ದಂತಹ ಹೊಸ ಶಾಸಕರಿಗೆ ಸಿಎಂ ಶಾಕ್ ಕೊಟ್ಟಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ರಾಜಕೀಯ ಚದುರಂಗದಾಟದಲ್ಲಿ ಪಂಟ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವಂತಹ ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭೆಗೆ ಪ್ರವೇಶಿಸುವುದು ಪಕ್ಕಾ ಎನ್ನಲಾಗ್ತಾ ಇದೆ. ಇದು ಬಿಜೆಪಿಗೆ ಒಂದು ರಾಜ್ಯಸಭಾ ಸ್ಥಾನ ತ್ಯಾಗ ಮಾಡಬೇಕಾದ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿದೆ. ಗ್ಯಾರಂಟಿ ಯೋಜನೆಗಳು ಜನರಿಗೆ ವರವಾಗಿದೆ ಅಂತ ಸರ್ಕಾರ ಬಡಾಯಿ ಕೊಚ್ಕೊಳ್ಳುತ್ತೆ. ಆದರೆ ಗ್ಯಾರಂಟಿ ಬಗ್ಗೆ ಡಿಸಿಎಂ ಡಿಕೆಶಿ ನೀಡಿರುವಂತಹ ಹೇಳಿಕೆ ಸಂಚಲನ ಸೃಷ್ಟಿ ಮಾಡಿದೆ. ಗ್ಯಾರಂಟಿ ಹೊರಲಾರದ ಹೊರೆ ಅಂತ ಹೇಳಿ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಏನೇ ಬರ್ಡನ್ ಇದ್ರೂ ಅಭಿವೃದ್ಧಿಯೂ ಜೊತೆಗೇ ಸಾಗ್ತಾ ಇದೆ ಅಂತ ಹೇಳಿ ಸಿಎಂ ಸಮರ್ಥಿಸಿಕೊಂಡಿದ್ದಾರೆ. ಇರಾನ್ ಯುದ್ಧ ಭೀತಿ ನಡುವೆಯೇ ಪ್ರಧಾನಿ ಮೋದಿ ಇಸ್ರೇಲ್ಗೆ ಭೇಟಿ ನೀಡಿದ್ದಾರೆ. ಆಹ್ವಾನದ ಮೇರೆಗೆ ಪ್ರವಾಸವನ್ನ ಹಮ್ಮಿಕೊಂಡಿದ್ದು, ಇದೇ ವೇಳೆ ಶಿಷ್ಟಾಚಾರವನ್ನ ಬದಿಗಿಟ್ಟು ಪ್ರಧಾನಿ ಮೋದಿಗೆ ನೇತನ್ಯಾಹು ದಂಪತಿ ರೆಡ್ ಕಾರ್ಪೆಟ್ ಸ್ವಾಗತವನ್ನ ಕೋರಿದ್ರು. ಮೋದಿಯ ಈ ಭೇಟಿ ಉಭಯ ದೇಶಗಳ ಸಂಬಂಧಕ್ಕೆ ಮತ್ತಷ್ಟು ಬಲ ನೀಡುವ ನಿರೀಕ್ಷೆ ಇದೆ. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಜೊತೆ ಹಸೆಮಣೆ ಏರೋಕೆ ಸಜ್ಜಾಗಿದ್ದಾರೆ. ನಾಳೆ ಗೀತ ಗೋವಿಂದಂ ಜೋಡಿ ಸಂಸಾರ ನೌಕೆಯನ್ನ ಹತ್ತಲಿದ್ದು ಹಳದಿ ಶಾಸ್ತ್ರ ಸಂಭ್ರಮ ಜೋರಾಗಿದೆ. ವಿರೋಶ್ಗೆ ಪ್ರಧಾನಿ ವಿಶ್ ಮಾಡಿದ್ದು ಮಾರ್ಚ್ 4ಕ್ಕೆ ಹೈದರಾಬಾದ್ನಲ್ಲಿ ಅದ್ದೂರಿ ರಿಸೆಪ್ಷನ್ ನಡೆಯುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.